ಬಾರಿ ಶುರುವಾಗಿದೆ ರಣ ಬೇಸಿಗೆ. ಬಿಸಿಲಿನ ಜಳ ತಾಳಲಾರದೆ ಅಸ್ವಸ್ಥರಾಗ್ತಿದ್ದಾರೆ ಜನ. ಇನ್ನು ಫೆಬ್ರವರಿ ತಿಂಗಳೇ ಅದರೊಳಗೆ ಬಿಸಿಲಿನ ಜಳ ತಾರಕಕ್ಕೆ ಏರ್ತಾ ಇದೆ. ನಿನ್ನೆ ಒಂದೇ ದಿನ ಬಿಸಿಲಿಗೆ 76 ಮಂದಿ ಅಸ್ವಸ್ಥರಾಗಿದ್ದಾರೆ. ಈ ಬಾರಿ ಶುರುವಾಗಿದೆ ರಣ ಬೇಸಿಗೆ. ಬಿಸಿಲಿನ ಜಳ ತಾಳಲಾರದೆ ಜನ ಅಸ್ವಸ್ಥರಾಗ್ತಿದ್ದಾರೆ. ನಿನ್ನೆ ಒಂದೇ ದಿನ ಬಿಸಿಲಿಗೆ 76 ಮಂದಿ ಅಸ್ವಸ್ಥರಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲೇ ಸುಮಾರು 71 ಮಂದಿ ಅಸ್ವಸ್ಥರು ಆಸ್ಪತ್ರೆಗೆ ದಾಖಲಾಗಿರೋದು. ಬಿಸಿಲಿನ ತಾಪಕ್ಕೆ ಏರೋ ಇಂಡಿಯಾದಲ್ಲಿ ಜನ ಹೈರಾಣಾದ್ರು. ದಾಖಲೆ ಮಟ್ಟವನ್ನ ಮೀರ್ತಾ ಇದೆ. ಈಗ ಸೂರ್ಯನ ತಾಪಮಾನ ಏನಿದೆ ಅದು ದಾಖಲೆ ಮಟ್ಟವನ್ನ ಮೀರಿ ಹೋಗ್ತಾ ಇದೆ. ಬಿಸಿಲಿನ ಜಳಕ್ಕೆ ಕೇವಲ ಬೆಂಗಳೂರು ಮಾತ್ರವಲ್ಲ, ರಾಜ್ಯಾದ್ಯಂತ ಈಗ ತುಂಬಾ ಶಾಕ್ ಆಗಿದ್ದಾರೆ. ಅದೇ ರೀತಿಯಾಗಿ ಜನ ಈಗ ಪೊಲೀಸರು ಕೂಡ ಶಾಕ್ ಆಗಿರುವಂತದ್ದು. ಕೆಲಸದ ವೇಳೆ ಕುಸಿದು ಬೀಳುವಂತದ್ದಾಗ್ತಿದೆ. 5 ಪೊಲೀಸರು ಗರಿಷ್ಠ 38 ಡಿಗ್ರಿ ಉಷ್ಣಾಂಶ ಮಟ್ಟದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರಿಗೆ ಹುಷಾರ್ ತಪ್ಪಿದೆ. ಗರಿಷ್ಠ 38 ಡಿಗ್ರಿ ಉಷ್ಣಾಂಶ ಮಟ್ಟವನ್ನು ಮುಟ್ಟಿರುವಂತದ್ದು ಕಲಬುರಗಿ. ಬಿಸಿಲ ತಾಪಕ್ಕೆ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಹೆಚ್ಚಾಗ್ತಿದೆ ದುರಂತಗಳು. ಏರೋ ಅಗ್ನಿ ದುರಂತ ಕಳೆದೊಂದು ವಾರದಲ್ಲಿ ಹಲವು ಕಡೆ ಹೆಚ್ಚಾಗಿರುವಂತದ್ದು. ಬಿಸಿಲಿನ ತಾಪಕ್ಕೆ ಅಗ್ನಿ ದುರಂತ ಕೂಡ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಕಳೆದ ಒಂದು ವಾರದಲ್ಲಿ ಹಲವಾರು ಕಡೆ ಕಾಡ್ಗಿಚ್ಚು ಕೂಡ ಕಾಣಿಸ್ತಾ ಇದೆ. ಬಿಸಿಲಿನ ಜಳಕ್ಕೆ ಸಾವಿರಾರು ಎಕರೆ ಭಸ್ಮವಾಗ್ತಿರುವಂತದ್ದು. ಹಾಗಾಗಿ ಓವರ್ ಆಲ್ ಕೇವಲ ಕರ್ನಾಟಕದ ರಾಜಧಾನಿ ಮಾತ್ರವಲ್ಲ, ಎಲ್ಲಾ ಕಡೆ ತೊಂದರೆ ಕಾಣ್ತಾ ಇದೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆ ಯಾವ ರೀತಿಯಾಗಿ ಬಿಸಿಲಿನ ತಾಪ ಇದೆ, ನಮ್ಮ ಜೊತೆ ಮಾಹಿತಿಯನ್ನು ಕೊಡೋದಕ್ಕೆ ಕಲಬುರಗಿಯಿಂದ ಶಿವರಾಮ ಸುಂಡಿ, ಅದೇ ರೀತಿಯಾಗಿ ವಿಜಯಪುರದಿಂದ ಮಹೇಶ್ ವಿ ಶಟಗಾರ್, ಅದೇ ರೀತಿ ಸೌಮ್ಯ ಕಳಸ ಬೆಂಗಳೂರಿನಿಂದ ಜಾಯ್ನ್ ಆಗಿದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ ಸೌಮ್ಯರನ್ನ ಕೇಳೋದಾದ್ರೆ, ಸೌಮ್ಯ ಈಗ ಬೆಂಗಳೂರಿನಲ್ಲಿ ಇನ್ನು ಫೆಬ್ರವರಿ ತಿಂಗಳು ಹೆಚ್ಚಾಗಿ ಬಿಸಿಲು. ನೆನ್ನೆನೆ ಒಂದು ಎಕ್ಸಾಂಪಲ್ ನೋಡಿದ್ವಿ ಎಷ್ಟು ಬಿಸಿಲಿತ್ತು ಅಂತ ಏರೋ ಇಂಡಿಯಾ ಶೋನಲ್ಲಿ. ಏನಂತೀರಿ, ಹೇಗಿದೆ ಅಂತ ಈ ಬಾರಿ? ಹೌದು ಅವಿನಾಶ್, ಕಳೆದ ಹಲವಾರು ವರ್ಷಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಈ ವರ್ಷ ಬಿಸಿಲಿನ ಝಳ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಸೀಸನ್ ಅಂದ್ರೆ ಫೆಬ್ರವರಿ ಎಂಡ್ ವರೆಗೂ ಚಳಿಗಾಲ ಇರಬೇಕಾಗಿರುವಂತದ್ದು. ಆದ್ರೆ ಈಗ ಬಿಸಿಲು ಜೋರಾಗಿ ಅದರ ತಾಪ ಜನರಿಗೆ ತಟ್ಟೋದಕ್ಕೆ ಶುರುವಾಗಿ ಆಲ್ಮೋಸ್ಟ್ 15-20 ದಿನದ ಮೇಲಾಯ್ತು. ಸೊ ಬೇಸಿಗೆ ಕಾಲ ತುಂಬಾ ಬೇಗನೆ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು. ಚಳಿಗಾಲ ಇನ್ನೂ ಇದೆ ಅಂತ ಜನ ಅನ್ಕೊಳ್ತಾ ಇರುವಾಗಲೇ ಚಳಿ ಯಾವಾಗ ಮುಗ್ದೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ತಾಪಮಾನ ಏರ್ತಾನೆ ಇದೆ ದಿನದಿಂದ ದಿನಕ್ಕೆ. 2005ನೇ ಇಸ್ವಿನಲ್ಲಿ ಅತಿ ಹೆಚ್ಚು ತಾಪಮಾನ ಫೆಬ್ರವರಿ ತಿಂಗಳಲ್ಲಿ ದಾಖಲಾಗಿದ್ದನ್ನ ಹವಾಮಾನ ಇಲಾಖೆ ವರದಿ ಮಾಡಿತ್ತು. 35.9 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟೇ ಆಗಿತ್ತು 2005ರಲ್ಲಿ. ಆ ದಾಖಲೆಯನ್ನ ಈ ವರ್ಷ ಸೂರ್ಯ ಬೆಂಗಳೂರಿನಲ್ಲಿ ಖಂಡಿತವಾಗ್ಲೂ ಮುರಿತಾನೆ ಅನ್ನುವಂತ ಮಾತನ್ನ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ 34 ಡಿಗ್ರಿ ಸೆಂಟಿಗ್ರೇಡ್ ಆಗೋಗಿದೆ ಬೆಂಗಳೂರಿನಲ್ಲಿ ಟೆಂಪರೇಚರ್. ಸೊ ಈ ಒಂದು 35.9 ಏನಿದೆ ಫೆಬ್ರವರಿ ಮುಗಿಯೋದ್ರೊಳಗೆ ಅದಾಗಲೇ ಆ ದಾಖಲೆಯನ್ನು ಮುರಿದು ಮುನ್ನುಗ್ಗುತ್ತೆ ಅನ್ನುವಂತ ಮಾತನ್ನ ಈಗಾಗಲೇ ಹವಾಮಾನ ಇಲಾಖೆ ಹೇಳಿದೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬೆಂಗಳೂರಿನಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇರೋದ್ರಿಂದ ಒಂದಷ್ಟು ಕಡೆ ಏನು ವೆಹಿಕಲ್ಸ್ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಬಿಸಿಲಿಗೆ ಪಾರ್ಕ್ ಮಾಡಿರುವಂತ ವೆಹಿಕಲ್ಸ್ ನ ಎಂಜಿನ್ ಬರ್ಸ್ಟ್ ಆಗೋದಿರ್ಬೋದು ಅಥವಾ ಬೇರೆ ಕಾರಣಗಳಾಗೋದು. ಜೊತೆಗೆ ಸುಮ್ಮನೆ ತಮ್ಮ ಪಾಡಿಗೆ ತಾವು ಅನ್ನುವಂತ ಇರೋ ಜನ ಕೂಡ ಅಲ್ಲಿ ತಲೆ ತಿರುಗಿ ಬೀಳುವಂತದಿರ್ಬೋದು. ಡಿಹೈಡ್ರೇಷನ್ ಕೇಸಸ್ ಆಸ್ಪತ್ರೆಗಳಿಗೆ ಜಾಸ್ತಿನೇ ಬರ್ತಾ ಇದೆ. ಜೊತೆಗೆ ಈ ಒಂದು ಟೈಮ್ ನಲ್ಲಿ ಹೆಚ್ಚಾಗಿ ಒಂದು ಔಟ್ಡೋರ್ ಶೋಸ್ ಎಲ್ಲ ನಡೆಯುತ್ತೆ ಬೆಂಗಳೂರಿನಲ್ಲಿ. ಇಂಥ ಏರ್ ಶೋ ಇರ್ಬೋದು ಅಥವಾ ಬೇರೆ ಕಾರ್ಯಕ್ರಮಗಳಿರ್ಬೋದು, ಅಲ್ಲಿಗೆ ಹೋಗುವಂತ ಜನರಿಗೆ ಕೂಡ ಸಾಕಷ್ಟು ಅನಾನುಕೂಲ ಉಂಟಾಗ್ತಾ ಇದೆ. ಸೊ ಬಿಸಿಲಿನ ತಾಪಮಾನ ಅಂದುಕೊಂಡದಕ್ಕಿಂತ ಜಾಸ್ತಿ ಮತ್ತು ಅಂದುಕೊಂಡದಕ್ಕಿಂತ ಬೇಗನೆ ಅದು ತುಂಬಾ ವೇಗವಾಗಿ ಹೆಚ್ಚಾಗ್ತಾ ಇರೋದ್ರಿಂದ ಬೆಂಗಳೂರಿನಲ್ಲಂತೂ ಈ ಒಂದು ಬೇಸಿಗೆ ಕಾಲ ಬೇಗನೆ ಬಂದಿರೋದು ಜನರಿಗಂತೂ ತುಂಬಾನೇ ಸಂಕಷ್ಟ ಉಂಟಾಗಿದೆ. ಈ ಬೇಸಿಗೆ ಬಂತು ಅಂತ ಆದ್ರೆ ಒಂದು ಕಡೆ ಬಿಸಿಲಿನ ಝಳ, ಅದರಿಂದ ಆಗುವಂತಹ ಅನಾರೋಗ್ಯಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಒಂದು ನೀರಿನ ಸಮಸ್ಯೆ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಸಮಸ್ಯೆ ಇರ್ಬೋದು, ಅದು ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗುತ್ತೆ. ಸೊ ಬೇಗನೆ ಬೇಸಿಗೆ ಬಂದಿದೆ ಅಂತಂದ್ರೆ ಅದರ ಅರ್ಥ ಬೇಗನೆ ಕಾಯಿಲೆಗಳ ಸರಮಾಲೆ ಜೊತೆಗೆ ಸಮಸ್ಯೆಗಳ ಸರಮಾಲೆ ಕೂಡ ಆರಂಭವಾಗ್ತಾ ಇದೆ ಅಂತ. ಸೊ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನೀರಿನ ಹಾಹಾಕಾರ ಕೂಡ ಶುರು ಆಗ್ಬಹುದು. ಜೊತೆಗೆ ಆಸ್ಪತ್ರೆ ಸೇರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ಬಹುದು. ದುರದೃಷ್ಟವಶಾತ್ ಏನು ಕಳೆದ ವರ್ಷ ಇಂಬ್ಯಾಲೆನ್ಸ್ ಆಗಿದೆ ಒಂದು ಟೆಂಪರೇಚರ್ ನಲ್ಲಿ, ಇಡೀ ವರ್ಷ ಬರಬೇಕಾದಂತ ಟೈಮ್ ನಲ್ಲಿ ಮಳೆ ಬರಲಿಲ್ಲ ಅಥವಾ ಇರಬೇಕಾದಷ್ಟು ತಾಪಮಾನಕ್ಕಿಂತ ಹೆಚ್ಚಿಗೆ ಕಡಿಮೆ ಈ ರೀತಿ ಏನು ವೈಪರೀತ್ಯ ಉಂಟಾಗಿತ್ತು, ಪ್ರಾಕೃತಿಕ ವಿಕೋಪಗಳೆಲ್ಲ ಉಂಟಾಗಿತ್ತು, ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಈ ವರ್ಷ ಅದಕ್ಕಿಂತನೂ ತುಂಬಾ ವೈರುಧ್ಯದಿಂದ ಕೂಡಿರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಫೆಬ್ರವರಿ ಅರ್ಧ ತಿಂಗಳು ಕಳಿಬೇಕಾದ್ರೆ ಇಷ್ಟು ಮಟ್ಟಿಗಿನ ತಾಪಮಾನ ಜಾಸ್ತಿ ಇದೆ ಅಂದ್ರೆ ಇನ್ನು ಮಾರ್ಚ್, ಏಪ್ರಿಲ್,
ಮೇ ತಿಂಗಳು ಜೂನ್ ಆರಂಭದವರೆಗೂ ಕೂಡ ಈ ಒಂದು ಬೇಸಿಗೆಯನ್ನು ತಳಿಬೇಕಾಗುತ್ತೆ. ಜನ ಅದಕ್ಕೆ ನಿಜಕ್ಕೂ ಈಗಲಿಂದನೇ ತುಂಬಾ ಹೈರಾಣ ಆಗಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸ್ವಾಮಿ. ಅವಿನಾಶ್, ವಿಜಯಪುರ ಏನಿದೆ ಹೇಳಿ ಕೇಳಿ ಬರಕ್ಕೆ ಹೆಸರುವಾಸಿ. ಬೇಸಿಗೆ ಬಂತಂದ್ರೆ ಸಾಕು ಇಲ್ಲಿ ಜನ ತತ್ತರಿಸುವಂತಾಗಿದೆ. ನಿನ್ನೆ ವಿಜಯಪುರ ನಗರದಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ದಾಖಲಾಗಿತ್ತು. ಈ ಕಳೆದ ವರ್ಷ ಮುಂಗಾರು ಮತ್ತು ಹಿಂಗಾರು ಎರಡೂ ಕೈ ಕೊಟ್ಟಿದ್ರಿಂದ ಈ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಭೂಮಿಯಲ್ಲಿ ಏನೊಂದು ತೇವಾಂಶ ಇರುತ್ತೆ, ಆ ತೇವಾಂಶ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ. ಮೇಲೆ ತಲೆ ಸುಡುತ್ತೆ, ಕೆಳಗಡೆ ಕಾಲುಗಳು ಸುಡುತ್ತವೆ. ಜನ ಏನಿದ್ದಾರೆ ಅವರು ಕೂಡ ಆದಷ್ಟು ಬಿಸಿಲಿನ ಪ್ರಮಾಣ ಏರೋಕ್ ಮುಂಚೆನೆ ತಮ್ಮ ಕೆಲಸಗಳನ್ನು ಮುಗಿಸ್ತಾ ಇದ್ದಾರೆ. ನಾವು ವಿಜಯಪುರ ನಗರದ ಗಾಂಧಿ ಚೌಕದಲ್ಲಿ ಇದೀವಿ. ತಾವಿಲ್ಲಿ ಗಮನಿಸಬಹುದು, ಈ ರಸ್ತೆಗಳನ್ನು ನೋಡಬಹುದು. ಇವು ಯಾವಾಗಲೂ ಮುಂಚೆ ಸಾಕಷ್ಟು ವಾಹನಗಳಿಂದ ಜನಜಂಗುಳಿಂದ ತುಂಬಿರ್ತಾ ಇದ್ವು. ಆದ್ರೆ ಈಗೇನಾಗಿದೆ, ಈ ಬಿಸಿಲಿನ ಜಳಕ್ಕೆ ಜನ ತತ್ತರಿಸಿದ್ದಾರೆ. ಅವರು ಬಿಸಿಲು ಸೂರ್ಯೋದಯ ಆಗುತ್ತಿದ್ದಂತೆ ಬಿಸಿಲೇನು ಬರುತ್ತೆ, ಆ ಬಿಸಿಲಿಗೆ ತಾಳಾರ್ದೇನೆ ಹೆಚ್ಚಾಗಿ ಹೊರಗಡೆ ಬರ್ತಾ ಇಲ್ಲ. ಅನಿವಾರ್ಯ ಕೆಲಸಗಳಿದ್ದಾಗ ಮಾತ್ರ ಅವರು ಇದ್ ಕಡೆ ಸುಳಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ವಿಜಯಪುರದ ಬಿಸಿಲೇನಿದೆ ಇದು ಮಕ್ಕಳು ಮತ್ತೆ ವಯೋವೃದ್ಧರು ಹಿರಿಯರು ಏನಿರ್ತಾರೆ ಅವರಿಗೆ ಸಾಕಷ್ಟು ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಕೂಡ ತಂದೊಡ್ಡಿದಾವೆ. ಈ ಒಂದು ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ ಬೆಳಗ್ಗೆ 11 ಗಂಟೆ ಮತ್ತೆ ನಂತರ ಏನು ಸಂಜೆ 5:30-6 ಗಂಟೆ ಇರುತ್ತೆ, ಅದರ ನಂತರ ಜನ ಹೊರಗಡೆ ಬರ್ತಾ ಇದ್ದಾರೆ. ಈ ಒಟ್ಟಾರೆಯಾಗಿ ವಿಜಯಪುರದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಈ ಫೆಬ್ರವರಿ ಕೊನೆ ವಾರದಲ್ಲಿನೇ ಇಷ್ಟೊಂದು ಬಿಸಿಲಿನ ಪ್ರಮಾಣ ಹೆಚ್ಚಾದ್ರೆ ಇನ್ನು ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಿದಾವೆ. ಈ 3 ತಿಂಗಳು ಇಲ್ಲಿಯ ಜನರಿಗೆ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡುವುದರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಜನ ಏನಿದ್ದಾರೆ ಈಗ ಆಹಾರಕ್ಕಿಂತಲೂ ಹೆಚ್ಚಾಗಿ ಕುಡಿಯುವ ನೀರು ಮತ್ತು ನೆರಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹೊರಗಡೆ ಬಂದ್ರೆ ಸಾಕು ತಲೆ ಸುಡುತ್ತೆ, ಕಾಲು ಸುಡುತ್ತೆ, ಮೈಯೆಲ್ಲ ಉರುತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ಬಿಸಿಲಿದೆ. ಆ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ಹೋಗಿ ನೆರಳಿಗೆ ಮೊರೆ ಹೋಗ್ತಾರೆ. ಮಹೇಶ್, ಹಾಗೆ ನಾನು ಕಲಬುರಗಿಯಲ್ಲಿ ಶಿವರಾಮ್ ಇದ್ದಾರೆ ಮಾತಾಡ್ತೀನಿ. ಶಿವರಾಮ್, ಈಗ ಕಲಬುರಗಿಯಲ್ಲಂತೂ ಬಿಸಿಲು ಬಹಳಷ್ಟು ಜೋರಿರುತ್ತೆ. ಕಳೆದ ಬಾರಿ ನಾವು ಕೂಡ ಬಂದಿದ್ವಿ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ, ನೋಡಿದ್ವಿ ಬಿಸಿಲು ಹೇಗಿದೆ ಅಂತ. ಈಗ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ, ಏನಂತೀರ ಜನ, ಎಷ್ಟು ತೊಂದರೆ ಆಗ್ತದೆ ಅಂತ? ಅವಿನಾಶ್, ಕಲಬುರಗಿ ಅಂದ್ರೆ ಬಿಸಿಲಿನ ನಗರ ಅಂತಾನೆ ಫೇಮಸ್. ಹೀಗಾಗಿ ಕಲಬುರಗಿಯಲ್ಲಿ ಈ ಬಾರಿ ಬಿಸಿಲಿಗಿಂತ ಕಡು ಬಿಸಿಲು ಆರಂಭಗೊಂಡಿದೆ ಅಂತ ಹೇಳ್ಬೋದು. ಫೆಬ್ರವರಿ ತಿಂಗಳಲ್ಲೇ ಈಗ ಬಿರು ಬೇಸಿಗೆ ಆರಂಭಗೊಂಡಿದೆ. ಇದರಿಂದಾಗಿ ಜನತೆ ತತ್ತರಿಸುವಂತ ವಾತಾವರಣ ನಿರ್ಮಾಣವಾಗಿದೆ. ಈ ಬಾರಿ 40 ಆಸುಪಾಸಿನಲ್ಲಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ. ಇದರಿಂದಾಗಿ ಜನ ತತ್ತರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರನ್ನೇ ಕೇಳೋಣ ಏನೆಲ್ಲ ಬಿಸಿಲು ಯಾವ ರೀತಿ ಇದೆ ಅಂತೇಳಿ. ಬಿಸಿಲು ಎಷ್ಟರ ಮಟ್ಟಿಗಿದೆ? ಬಹಳ ಅದ ರೀ, ನೀರೇ ಬರ್ತಾ ಇಲ್ಲ. ನೀರ್ ಬರ್ತಾ ಇಲ್ಲ ನಮ್ಮಲ್ಲಿ. ಬಿಸಿಲು ಬಾಳ ಆಗಿ ತೊಂದರೆ ಆಗ್ಲತ್ತದ್ರಿ. ಈಗ ನೀವು ಸ್ಕೂಲ್ಗೆಲ್ಲ ಹೋಗ್ತೀರಿ, ಕೆಲ್ಸಕ್ಕೆ ಹೋಗ್ತೀರಿ, ಮತ್ತೆ ಯಾವ ತರ ಫೇಸ್ ಮಾಡ್ತಾ ಇದ್ರಿ ಬಿಸಿಲನ್ನ? ಛತ್ರಿ ಹಿಡ್ಕೊಂಡು ನಮ್ ಕಲಬುರಗಿ ಜಿಲ್ಲೆ ಅಂದ್ರೆ ಬಿಸಿಲಿನ ನಾಡಂತೆ ಕರಿತೀವಿ. ಆದ್ರ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇರುವಂತ ಬಿಸಿಲು ಈ ಫೆಬ್ರವರಿ ಕೊನೆಯ ತಿಂಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದ್ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಬಹಳ ತೊಂದರೆ ಆಗ್ತದೆ. ಯಾಕಂದ್ರೆ ಮಕ್ಕಳು ಶಾಲೆ ಬಿಡಿಸ್ಬೇಕಂದ್ರೂ ಮುಂದಿನ ತಿಂಗಳು ಎಕ್ಸಾಮ್ ಇರೋದ್ರಿಂದ ಬಿಡಿಸಕ್ನು ಆಗ್ತಾ ಇಲ್ಲ. ಅದರಿಂದ ಆಯ್ತು ನೀರಿನ ಕಂಗಾಲಾಗಿದ್ರಿಂದ, ಕಲುಷಿತವಾದ ನೀರು ಕುಡಿಯೋದ್ರಿಂದ ಅನೇಕ ಕಾಯಿಲೆಗಳು, ಟೈಫಾಯ್ಡ್, ಮಲೇರಿಯಾ, ಹೀಗೆ ಅನೇಕ ಕಾಯಿಲೆಗಳನ್ನು ಬರ್ತಾ ಇದಾವೆ. ಅದಕ್ಕೆ ಎಲ್ಲಾ ಆಸ್ಪತ್ರೆಗಳನ್ನು ಫುಲ್ ಆಗಿವೆ. ಅದಕ್ಕಾಗಿ ನಮ್ಗ ದೇವರೇ ನಮ್ಗೆ ಕಾಪಾಡ್ಬೇಕಂತ ನಾ ಕೇಳ್ಕೊಳ್ತೀವಿ. ಈಗ ಏನ್ ಹೇಳ್ತೀರಿ? ಬೆಳಗ್ಗೆನೆ ಬಿಸಿಲು ಬಹಳ ಅದಾರಿ. ಹುಡುಗರಿಗೆ ಹೊರಗೆ ಹೋಗ್ಲಕ್ ಆಗಲ್ಲ. ನೀರಿನ ಬಹಳ ಕಷ್ಟ ರೀ. ಇದು ಅವಿನಾಶ್ ಜನತೆಯ ಅಭಿಪ್ರಾಯವಾಗಿದೆ. ಒಟ್ಟಾರೆ ಬಿಸಿಲಿಗೆ ಜನತೆ ತತ್ತರಿಸುವಂತ ವಾತಾವರಣ ನಿರ್ಮಾಣವಾಗಿದೆ. ಈಗೇನು ಮುಂದಿನ ದಿನಗಳಲ್ಲಿ ನಮ್ಮನ್ನು ದೇವರೇ ಕಾಪಾಡಬೇಕು ಅನ್ನೋ ಒಂದು ಮಾತನ್ನ ಜನತೆ ಹೇಳ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಹೇಶ್ ಮತ್ತು ಶಿವರಾಮ್ ಇಬ್ಬರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಕ್ಕೆ.